ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. ಜಿ.ಸಿ. ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದ ಟೀಮನ್ನು ರೆಡಿ ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರುವಂಥ ಎಲ್ಲ ರೀತಿಯಂಥ ಕಾರ್ಯಸೂಚಿಗಳನ್ನು ಮಾಡುವಂಥ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ ಜಿ.ಸಿ. ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ ಜಿ.ಸಿ. ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನಿಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ. ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂಥ ರೀತಿಯನ್ನು ನೋಡ್ತಾ ಇದ್ರೆ ಏನು ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಒಂದ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನೋ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು. ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂತ ಜಿ.ಸಿ. ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿ ಟೆಕ್ನಿಕಲ್ ಆಗಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತು. ಗತಾಯ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯ ನಾಯಕರು ಒತ್ತಡ ಮಾಡ್ಕೊಂಡ್ರೆ, ರಾಜ್ಯ ನಾಯಕರಿಗೆ ಪೂರಕವಾದಂತೆ ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ ಜೆಡಿಎಸ್ ನ ಭದ್ರಕೋಟೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಜಿ.ಸಿ. ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಚುನಾವಣಾ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಜನರ ನಾಡಿ ಮಿಡಿತ ಕೂಡ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಪ್ರಮೋದ್, ಧನ್ಯವಾದ ಸುನಿಲ್ ಎಲ್ಲ ಮಾಹಿತಿಗೆ.